ದಾವಣಗೆರೆ ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿಸಿದೆ. ಎಡೆಬಿಡದೆ ಮಳೆ ಸುರಿದಿದ್ದರಿಂದ ಹಳ್ಳಕೊಳ್ಳ ತುಂಬಿ ಹರಿದರೆ ಜಮೀನುಗಳು, ತೋಟಗಳು ಜಲಾವೃತಗೊಂಡಿದ್ದವು. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದ ಪರಿಣಾಮ ಜನರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಿದ್ರೆ ಮಳೆ ತಂದ ಅವಾಂತರ ಹೇಗಿತ್ತು ಅಂತೀರಾ? ಇಲ್ಲಿದೆ ನೋಡಿ. ದಾವಣಗೆರೆ ಜಿಲ್ಲಾದ್ಯಂತ ಧಾರಾಕಾರ ಸುರಿದ ಮಳೆ. ಮಳೆಯಿಂದಾಗಿ ಮೈದುಂಬಿ ಹರಿದ ಕೆರೆ ಕಟ್ಟೆಗಳು, ಜಲಾವೃತಗೊಂಡ ಜಮೀನುಗಳು, ರಸ್ತೆಯ ಮೇಲೆ ಹರಿದ ನೀರು, ಮನೆಗಳಿಗೆ ನುಗ್ಗಿದ ನೀರು. ಜಲಾವೃತಗೊಂಡಿರುವ ಅಡಿಕೆ ತೋಟ, ರಸ್ತೆಯ ಮೇಲೆ ಹರಿಯುತ್ತಿರುವ ನೀರು, ಮನೆಗೆ ನುಗ್ಗಿದ ನೀರನ್ನು ಹೊರಹಾಕುತ್ತಿರುವ ಮಹಿಳೆಯರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಎಲೆಬೇತೂರು, ಕಲ್ಪನಹಳ್ಳಿ ಹಾಗೂ ದಾವಣಗೆರೆ ನಗರದ ಬೊಂಬು ಬಜಾರ್ನಲ್ಲಿ. ಹೌದು, ಕಳೆದ ರಾತ್ರಿ 3 ಗಂಟೆಯಿಂದ ಆರಂಭವಾದ ಮಳೆ ಎಡೆಬಿಡದೆ 1 ಗಂಟೆಗೂ ಹೆಚ್ಚು ಕಾಲ ಸುರಿದಿದೆ. ಇದರಿಂದಾಗಿ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿದ್ದು, ಅಡಿಕೆ ತೋಟಗಳೆಲ್ಲ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಷ್ಟೇ ಅಲ್ಲದೆ ಎಲೆಬೇತೂರು ರಾಂಪುರ ಸಂಪರ್ಕಿಸುವ ರಸ್ತೆಯ ಮೇಲೆ ನೀರು ಹರಿದಿದ್ದರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಇನ್ನು ಬೇತೂರು ಗ್ರಾಮದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಜನರು ರಾತ್ರಿಯೆಲ್ಲ ಮಲಗದೆ ನೀರನ್ನು ಮನೆಯಿಂದ ಹೊರಹಾಕಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ದಾವಣಗೆರೆ ಜಿಲ್ಲೆ ಬೇತೂರು ಗ್ರಾಮದಲ್ಲಿ 3 ಗಂಟೆಗೆ ಸ್ಟಾರ್ಟ್ ಆದಂಥ ಮಳೆ ಭಯಂಕರ ಮಳೆ ಬಂತು. ಆ ಮಳೆ ಬಂದರೆ ಅನಾಹುತದಿಂದ ರಸ್ತೆಯಲ್ಲೆಲ್ಲ ಹಳ್ಳ ಎಲ್ಲ ತುಂಬಿಟ್ಟು, ಹೊಲದಲ್ಲಿ ನೀರೆಲ್ಲ ಗದ್ದೆ ಎಲ್ಲ ತುಂಬಿಟ್ಟು ರಸ್ತೆಯಲ್ಲಿ ಓಡಾಡೋರಿಗೆ ಭಾಳ ತೊಂದರೆ ಆಗ್ತದೆ. ಹಾಗಾಗಿ ಭಯಂಕರ ಮಳೆ ಸೀದಾ ಮೊಣಕಾಲು ತನಕ ಇತ್ತು. ಅದನ್ನ ಸಂಬಂಧಪಟ್ಟ ಇಲಾಖೆಯವರು ಸ್ವಲ್ಪ ಹಳ್ಳ ಕೊಳಗಳ್ನ ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟರೆ ನೀರು ಹೋಗುತ್ತೆ ಸರ್. ಹಾಂ ಸರ್, ರಾತ್ರಿ ಮಳೆಗೆ ಮನೆಗಳು ನೀರುಗಳು ನುಗ್ಗಿದ್ದು ಸರ್. ಭಾಳ ಅನಾಹುತ ಆಗಿದೆ ಸರ್. ಹಾಗಾಗಿ ಅವು ತೆಗೆದ ಸರ್ ನೀರು. ಬೆಳಗ್ಗೆ ಮುಂಜಾನೆ 4 ಗಂಟೆ 5 ಗಂಟೆ ಸುಮಾರು ಎಲ್ಲ ನೀರು ಮುಗಿದು ಹಾಕ್ತಾರೆ ಸರ್. ಕರೆಂಟ್ ಬೇರೆ ಇದ್ದಿಲ್ಲ ಸರ್, ಇಲ್ಲಾಂದರೆ ವೀಡಿಯೋ ಮಾಡ್ತಿದ್ವಿ. ಕರೆಂಟ್ ಬೇರೆ ಇದ್ದಿಲ್ಲ ಸರ್. ಹೌದು, ರಾತ್ರಿ ಮಳೆಗೆ ಇದೇ ಉತ್ತಮ ಮಳೆ ಸರ್. ಅಂದರೆ ಬೇತೂರು ಗ್ರಾಮದಲ್ಲಿ ಸುತ್ತಮುತ್ತ ಇದೇ ಉತ್ತಮದ ಮಳೆ ಸರ್ ಈ ಮಳೆಗಾಲದಲ್ಲಿ. ದಾವಣಗೆರೆ ನಗರದ ಬೊಂಬು ಬಜಾರ್ನಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿತ್ತು. ಇದರಿಂದಾಗಿ ಜನರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಷ್ಟೇ ಅಲ್ಲದೆ ಕಲ್ಪನಹಳ್ಳಿ ಗ್ರಾಮದಲ್ಲಿ ನಾಲೆಗಳಲ್ಲಿ, ಚಾನಲ್ಗಳಲ್ಲಿ ಹೂಳು ತುಂಬಿದ್ದರಿಂದ ನೀರು ಗ್ರಾಮಕ್ಕೆ ನುಗ್ಗಿದ ಘಟನೆ ಕೂಡ ನಡೆದಿತ್ತು. ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಗ್ರಾಮಸ್ಥರು ಸಂಕಷ್ಟ ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬೆಳಗ್ಗೆ ಮುಂಜಾನೆ 5 ಗಂಟೆಯಿಂದ ಸ್ಟಾರ್ಟ್ ಆಗೈತಿ. ಒಂದೇ 1 ಗಂಟೆ ಬಂದಿರೋದ್ರಿಂದ ಬಂದೈತಿ. ಇಷ್ಟು ಭಾಳ ಗಟ್ಟಿ ಮಳೆ. ಇದು ಊರ ನೀರು ಬರೋಕ್ಕೆ ಕಾರಣ ಅಂದರೆ ಚಾನಲ್ಲು ಶೀಲ್ಟ್ ಅಪ್ ಆಗಿರೋದ್ರಿಂದ ಊರ ನೀರು ಬರೋಕ್ಕೆ ಕಾರಣ. ಆಮೇಲೆ ಇದು ಗಟ್ಟಿ ಮಳೆ ಆಗಿರೋದ್ರಿಂದ ನಮಗೆ ಇಷ್ಟೊಂದು ಇದಾಗೈತಿ. ಅದು ಡಿಪಾರ್ಟ್ಮೆಂಟ್ನವ್ರು ಇಷ್ಟ್ರಾಗ ನಾವು ಒತ್ತಡ ಆಗ್ತವೆ, ಗ್ರಾಮ ಪಂಚಾಯತಿಯಿಂದನೂ ಒತ್ತಡ ಆಗ್ತವೆ. ಎಲ್ಲ ಇಲ್ಲಿ ಊರಾಗ ಏನು ಕಾಲುವೆಗಳೆಲ್ಲ ಇದಾಗಿದ್ದಾವಲ್ಲ ಅದನ್ನು ನಾವು ಸರಿ ಮಾಡಿ ಇದು ಮಾಡೋಕ್ಕೆ ಇದು ಮಾಡ್ತವೆ. ರಾತ್ರಿ ಮಳೆ ಬಂದಿರೋದ್ರಿಂದನೇ ಇಷ್ಟ ಆಗಿರೋದು. ಮಳೆ ಬರ್ತಾ ಇದ್ದರೆ ಚಾನಲ್ಲು ಬರ್ತದಿಲ್ಲ, ಯಾವ ಹಳ್ಳನೂ ಬರ್ತದಿಲ್ಲ. ಮಳೆ ಬಂದಿರೋದ್ರಿಂದ ಚಾನಲ್ಲು ತುಂಬಿ ಹರಿತಾವು, ಹಳ್ಳನೂ ಭಾಳ ನೀರು ಐತಿ. ಆಮೇಲೆ ಊರಾಗ ಬರೋಕ್ಕಾದ್ರೆ ಚಾನಲ್ ನೀರು ಶೀಲ್ಟಪ್ ಆಗಿರೋದ್ರಿಂದ ಊರಾಗ ಬರೋಕ್ಕೆ ಕಾರಣ ಆಗಿರೋದು. ಕ್ರಮ ತಗೊಂತಾವೆ ನಾವು. ನಮ್ಮ ಪಂಚಾಯತಿಂದ ಏನು ಕ್ರಮ ತಗೊಂಡು ಅದನ್ನು ಶೀಘ್ರದಲ್ಲೇ ಚಾನಲ್ ಶೀಲ್ಟಪ್ ತೆಗಿಯೋಕ್ಕೆ ವ್ಯವಸ್ಥೆ ಮಾಡ್ತಾವೆ ನಾವು. ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ ಎಲೆಬೇತೂರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟತಕ್ಕಂಥ ಕಲ್ಪನಹಳ್ಳಿ ಗ್ರಾಮದಾಗ ರಾತ್ರಿ ಮಳೆ ಬಂದು ಮನೆಗಳಿಗೆಲ್ಲ ನೀರು ನುಗ್ಗಿದಾವೆ. ಚರಂಡಿಗಳು ಎಲ್ಲ ಕಟ್ಟಿ ಈಗ ತಾಲೂಕು ಪಂಚಾಯತಿಯರು, ಜಿಲ್ಲಾ ಪಂಚಾಯತಿಯರು, ಗ್ರಾಮ ಪಂಚಾಯತಿಯರು ಅದಕ್ಕೆ ಕ್ರಮ ತಗೊಂಡು ಅದನ್ನೆಲ್ಲ ಕಾಲುವೆಗಳನ್ನು ಕ್ಲೀನ್ ಮಾಡಿಸೋ ಒಂದು ವ್ಯವಸ್ಥೆ ಆಗ್ಬೇಕು. ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಕ್ಲೀನಾಗಿ, ಇವತ್ತಂತೂ ಸ್ವಲ್ಪ ಮಳೆ ಬಂದೈತಿ ಇದಕ್ಕೆ ಜಾಸ್ತಿ ಮಳೆ ಬಂದು ಊರ ಧ್ವಂಸಾಗೋ ಪರಿಸ್ಥಿತಿ ಬರ್ತಾವೆ. ಕಾಲುವೆಗಳನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಕ್ಲೀನಾಗಿ ವ್ಯವಸ್ಥೆ ಮಾಡೋಕ್ಕಂತಂದು ಹೇಳಿ ರಾತ್ರಿ ಮಳೆ ಬಂತು. 5 ಗಂಟೆ ಸ್ಟಾರ್ಟ್ ಆಗಿದ್ದು ಒಂದು 2 ತಾಸು ಸಖತ್ತಾಗಿ ಹೊಡೆಯೋದು ಮಳೆ, ಭಾರಿ ಹೊಡುತ್ತೆ ಮಳೆ. ಆಮೇಲೆ ಚಾನಲ್ ಕಾಲುವೆಗಳೆಲ್ಲ ಕಟ್ಟಿದ್ದಾವೆ. ಅದು ಚಾನಲ್ ಡಿಪಾರ್ಟ್ಮೆಂಟ್ನವ್ರು ಅವರು ಅದನ್ನ ಕ್ಲೀನ್ಗಳಾಗೆಲ್ಲ ತೆಗ್ಸೋ ವ್ಯವಸ್ಥೆ ಆಗ್ಬೇಕು. ಇವೆಲ್ಲ ಎಲ್ಲ ಕಸ ಕಡ್ಡಿಗಳೆಲ್ಲ ಪೈಪ್ಗಳು ಸಿಗಾಕೊಂಡು ಇಡೀ ಊರಾಗ ನೀರು ನುಗ್ಗೋಂಥ ಪರಿಸ್ಥಿತಿ ಬಂದೈತಿ. ಈಗ ಸಂಬಂಧಪಟ್ಟ ಇಲಾಖೆ ಅದನ್ನು ಸೂಕ್ತ ಕ್ರಮ ತಗೋಬೇಕಂತಂದೇಳಿ ಕೇಳ್ಕೊಂತೀವಿ. ಒಂದೇ 1 ಗಂಟೆ ಸುರಿದ ಮಳೆಗೆ ಕೆರೆ ಕಟ್ಟೆಗಳು ಮೈದುಂಬಿ ಹರಿಯುತ್ತಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಸಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.